ಏನವ ನೀನು? ತಲೆಗೆಲ್ಲ ಕೆಟ್ಟೈತ ನಿಂಗೆ? ನಿನ್ ಪ್ರೀತಿನ ನೀನ್ ಬಿಟ್ಕೊಡ್ತಾ ಇದೀಯಾ? ಯಾಕವ ಈ ತ್ಯಾಗ? ಶಾಂತಮ್ಮ, ನಿಂಗಿದು ತ್ಯಾಗ ಅನ್ಸ್ಬೋದು, ಆದ್ರೆ ನಂಗೆ ಇದು ಪ್ರೀತಿನೇ. ಏನವ? ಜಾತ್ರೆಗೆ ಮಾಕಳವ ಹೇಳಿದ್ದು ಗೆಪ್ತಿ ಇಲ್ವಾ ನಿನಗೆ? ಪಡ್ಕೋಬೇಕು ಇಲ್ಲ ತಿಳ್ಕೋಬೇಕು, ಎರಡು ಇಲ್ಲ ಅಂದ್ರೆ ಕಿತ್ಕೋಬೇಕು. ಓ, ಇದೆಲ್ಲ ನಂಗೆ ಹೆಂಗ್ ಗೊತ್ತಾಯ್ತು ಅನ್ಕೋತೀಯಾ? ಮಾದಪ್ಪಣ್ಣ ನಂಗೆಲ್ಲ ಹೇಳವ್ರೆ. ಬೇಡ ಕಣವ, ಬೇಡ. ಶಾಂತಮ್ಮ, ದೇವಿ ಹೇಳಿದ್ದೇನೋ ನಿಜಾನೇ, ಆದ್ರೆ ಅವಳ ಮಾತನ್ನ ಅವಳೇ ಉಳಿಸ್ಕೋಬೋದಿತ್ತು ತಾನೆ. ನನಗೆ ಯಾಕೆ ಇಷ್ಟೆಲ್ಲ ಕಷ್ಟ ಕೊಟ್ಟು ಬಿಟ್ಕೊಡೋ ಹಾಗೆ ಮಾಡ್ಬೇಕಿತ್ತು? ಒಂದೇ ಒಂದ್ ಕ್ಷಣಕ್ಕೆ ನನ್ನ ಗಂಡನ ಮನ್ಸಲ್ಲಿ ನಾನ್ ಮೂಡೋ ಹಾಗೆ ಮಾಡ್ಬೋದಿತ್ತು ತಾನೆ. ಅಲ್ಲವಾ, ಎಲ್ಲ ಆ ತಾಯಿನೇ ಮಾಡಂಗಿದ್ರೆ ನಾನ್ ಯಾಕೆ ನೀನ್ ಯಾಕೆ? ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ನಮ್ ಪ್ರಯತ್ನ ಇರಬೇಕು. ನೀನ್ ಪ್ರೀತಿ ಉಳಿಸ್ಕೊಳಕ್ಕೆ ಪ್ರಯತ್ನ ಪಡು. ನಾನು ಪ್ರೀತಿ ಅಂದ್ರೆ ಏನೇನೋ ಅಂತ ಅನ್ಕೊಂಡಿದ್ದೆ, ದಡ್ಡಿ ನಾನು. ಆದ್ರೆ ಇಷ್ಟೆಲ್ಲ ನೋಡಿ ಅನುಭವಿಸಿದ್ಮೇಲೆ ಗೊತ್ತಾಗಿದ್ದು ಪ್ರೀತಿ ಅಂದ್ರೆ ಏನು ಅಂತ. ಪ್ರೀತಿ ಅಂದ್ರೆ ಬೇರೆ ಏನು ಅಲ್ಲ ಶಾಂತಮ್ಮ, ನಾವು ಪ್ರೀತಿಸಿರೋರು ಚೆನ್ನಾಗಿರ್ಲಿ, ನಾವು ಪ್ರೀತಿಸಿರೋರು ಖುಷಿಯಾಗಿರ್ಲಿ ಅಂತ ಬಯಸೋದು ಅಷ್ಟೇ. ಹಂಗಂದ್ರೆ ಅವನನ್ನು ಬಿಟ್ಟು ಬಿಡ್ತೀಯಾ? ಇವತ್ತು ಅವಳ ಜೊತೆ ಹೋಗ್ತಾನೆ, ನಾಳೆ ಇನ್ನೊಬ್ಳ ಜೊತೆ ಓಡಾಡ್ತಾನೆ. ಇದನ್ನೆಲ್ಲ ನೋಡ್ಕೊಂಡು ನೀನ್ ಸುಮ್ಮನೆ ಇರ್ತೀಯಾ? ಬೇಡ ಕಣವ, ಇಂಥ ನಿರ್ಧಾರ ಮಾಡಬೇಡ. ನಿನ್ ಪ್ರೀತಿ ನೀನ್ ಉಳಿಸ್ಕೊಳವ. ಅಲ್ಲ ಶಾಂತಮ್ಮ, ನೀನೇ ಹೇಳು. ನನ್ನ ಅಕ್ಕ ತಂಗಿರು, ಅಣ್ಣ, ಅತ್ಗೆ, ಮಾವ ಇವರೆಲ್ಲ ನಾನು ನನ್ನ ಗಂಡ ಖುಷಿಯಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದ್ದಾರೆ. ಆದ್ರೆ ಅವ್ರು ಬಯಸಿರೋ ಬದುಕು ನನಗ್ ಸಿಗ್ತಾ ಇದೆಯಾ ಹೇಳು? ನಮ್ಗೇನ್ ಸಿಗಲ್ವೋ ಅದನ್ನ ಬಯಸಕ್ ಹೋಗ್ಬಾರ್ದು. ನಾವು ಪ್ರೀತಿಸಿರೋರು ಏನ್ ಬಯಸಿದಾರೋ ಅದನ್ನ ಕೊಟ್ಬಿಡ್ಬೇಕು ಅಷ್ಟೇ. ಒಂದಿನ ಸೀನಾ ನನ್ನ ಹತ್ರ ಬಂದು ತುಂಬಾ ನೊಂದ್ಕೊಂಡು ಹೇಳಿದಾನೆ, ಶಾಂತಮ್ಮ, ಅವನ್ ಹುಟ್ಟಾಗ್ಲಿಂದ ಇವತ್ತಿನವರೆಗೂ ನನ್ನ ಮದ್ವೆ ಆಗಿದ್ದಿರ್ಬೋದು, ಜೊತೆಯಾಗಿರೋದಿರ್ಬೋದು, ಮತ್ತೆ ಅವನ್ ಬೆಳೆದ್ ಬಂದಿದ್ ರೀತಿ ಇದ್ಯಾವುದು ಅವನ್ ಇಷ್ಟಪಟ್ಟಂಗ ಆಗ್ಲೇ ಇಲ್ವಂತೆ ಶಾಂತಮ್ಮ. ಎಲ್ಲ ಬೇರೆಯವ್ರು ಏನ್ ಅನ್ಕೋತಾರೋ, ಬೇರೆಯವ್ರು ಏನ್ ಇಷ್ಟಪಡ್ತಾರೋ ಹಂಗೆ ಬದುಕಿರೋದಂತೆ. ಇಷ್ಟೆಲ್ಲ ನೊಂದಿರೋನ್ಗೆ ಮತ್ತೆ ಮತ್ತೆ ನಾನು ನನ್ ಜೊತೆಗೆ ಇರು ಅಂತ ಒತ್ತಾಯ ಮಾಡಕ್ಕಾಗತ್ತಾ ಹೇಳು ಶಾಂತ? ಅಣ್ಣ, ರತ್ನವಾ, ಎದ್ದೇಳವಾ, ಬಾ. ಊಟ ಬೇಡ ಅಂತ ಹೇಳುದಂತಲ್ಲ, ಯಾಕವ? ನನ್ಗೆ ಯಾಕೋ ಹಸ್ವಿಲ್ಲ ಅಣ್ಣ, ಅದಕ್ಕೆ ಬೇಡ ಅಂದೆ. ಹಸ್ವಿಲ್ಲ ಅಂತಾರನ? ಖಾಲಿ ಹೊಟ್ಟೆನಾಗ ಮಲಿಕತ್ತಾರ? ಇಲ್ಲ ಅಣ್ಣ, ನಂಗೆ ಯಾಕೋ ಸೇರ್ತಿಲ್ಲ. ಖಾಲಿ ಹೊಟ್ಟೆನಾಗ ಮಲಿಕೊಂಡ್ರೆ ಬೆಳಿಗ್ಗೆ ಅಷ್ಟರಲ್ಲಿ ಆತ್ಮ ತಿಪ್ಪೆ ಕೆರಿತಾ ಇರ್ತಂತೆ. ಬಾಕಂದ ಬಾ, ಊಟ ಮಾಡಮ್ಮ. ನಂಗೆ ಬೇಡ, ನೀವು ಊಟ ಮಾಡಿ. ನೀ ಬೇಡ ಅಂದ್ರೆ ನಾ ಬಿಟ್ಬಿಡ್ತೀನ? ನನ್ನ ತಂಗಿ ಕಣ್ ತುಂಬ ನಿದ್ದೆ ಮಾಡ್ಬೇಕು, ಒಟ್ಟು ತುಂಬ ಊಟ ಮಾಡ್ಬೇಕು. ಬಾಕಂದ ಬಾ. ನನ್ಗೆ ಆಗಲ್ಲ, ಪ್ಲೀಸ್, ನಂಗೆ ಬೇಡ ಊಟ. ನಾನಾಗ್ಲೇ ತಮಾಷೆ ಮಾಡಿದೆ ಅಂತ ನನ್ನ ಮ್ಯಾಗ ಕ್ವಾಪನ ನಾನೇನೋ ಗೊತ್ತಾಗದೆ ಮಾಡ್ಬಿಟ್ನಪ್ಪ. ಅದಕ್ಕೆ ಹಿಂಗೆ ಯಾರು ಆಡಾರ? ಸುಮ್ಕೆ ಮಾಡಿದ ಕಣವ, ಇನ್ಮ್ಯಾಕ ಹಂಗೆ ಮಾಡಕ್ಕಿಲ್ಲ, ನನ್ಗೆ ಕ್ಷಮಿಸ್ಬಿಡು. ಇಲ್ಲ ಅಣ್ಣ, ಅದಕ್ಕಲ್ಲ. ನೀನು ಯಾವತ್ತೂ ಮುನ್ಸ್ಕೊಂಡವಳಲ್ಲ, ಯಾವತ್ತೂ ಯಾವುದಕ್ಕೂ ರೇಗಾಡ್ದವಳಲ್ಲ. ಇವತ್ತು ಹಿಂಗೆ ಆಡ್ತಿದ್ಯಾ ಅಂದ್ರೆ ಅದಕ್ಕೆ ತಾನೇ. ಊಟ ಮಾಡವ, ಬಾರವ ನನ್ನ ಕಂದ ಅಲ್ಲ, ಬಾಕಂದ ಊಟ ಮಾಡಮ್ಮ, ಬಾ. ಪದೇ 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 ಅದನ್ನ ಹೇಳಿ ಯಾಕೆ ಹಿಂಸೆ ಕೊಡ್ತಿದ್ಯಾ? ನನಗೆ ಚಿಕ್ಕ ಮಗುನ, ನನಗೆ ಹಸಿವಾದಾಗ ನನಗೆ ಊಟ ಮಾಡಕ್ ಬರುತ್ತೆ. ದೊಡ್ಡವರಿಂದ ಹೇಳ್ಸ್ಕೊಂಡ್ ಮಾಡ್ಬೇಕಾಗಿಲ್ಲ. ಒಂದ್ ಸ್ವಲ್ಪ ನನಗೆ ಬಿಟ್ಬಿಡೋಣ ಪ್ಲೀಸ್. ಹೋಗು ಹೋಗು, ಎದ್ದು ಹೋಗು. ಅವ ಹಂಗೆಲ್ಲ ಏನೂ ಆಗಿಲ್ಲ. ನೀನ್
ರಿಲ್ಯಾಕ್ಸ್ ಆಗು, ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇರೋ ನೀನು. ಇಲ್ಲ ಪಾರು, ರತ್ನ ನನ್ನ ಮ್ಯಾಕೆ ಕೂಗ್ತಾಳೆ ಅಂತ ಯಾವತ್ತು ಅನ್ಕೊಂಡೇ ಇರ್ಲಿಲ್ಲ ಪಾರು. ನಾನೇನ್ ತಪ್ಪು ಮಾಡಿದೆ ಪಾರು? ಅವ ನೀನ್ ಹಂಗೆಲ್ಲ ಯೋಚನೆ ಮಾಡಬಾರ್ದು. ನೀನ್ ಏನ್ ಹೇಳಿದ್ರು ಇರೋ ವಿಷಯ ಇದೆ. ನನ್ ಮ್ಯಾಕೆ ಯಾರು ಬೇಕಾದ್ರೆ ರೇಗ್ಬೋದು, ಯಾರು ಬೇಕಾದ್ರೂ ಕೂಗ್ಬೋದು. ಆದ್ರೆ ರತ್ನ ನನ್ ಮ್ಯಾಕೆ ಕೂಗಿದ್ದು ತಡ್ಕೊಳಕ್ ಆಯ್ತಿಲ್ಲ ಪಾರು. ನಾನ್ ತಮಾಷೆ ಮಾಡಿದ್ದೆಪ್ಪ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ನೀನ್ ಇರೋದ್ ನನ್ ಕೈ ನೋಡಕ್ ಆಗಲ್ಲ ಅಣ್ಣ. ಅದಕ್ಕೆ ಏನೋ ಹೇಳ್ತಿದಾರೆ, ಪ್ಲೀಸ್ ಒಂದ್ ನಿಮಿಷ ಕೇಳಿಸ್ಕೊ ಅಣ್ಣ, ಪ್ಲೀಸ್ ಅಣ್ಣ. ಕೂಸೆ, ನೀನ್ ರೇಗಿದ್ರು ನಂಗೆ ಏನಿಸ್ತಾ ಇರ್ಲಿಲ್ಲ. ರಶ್ಮಿ ಆಗ್ಲಿ, ರಾಣಿ, ಯಾರು ರೇಗಿದ್ರು ಈಗ ಅನ್ಸಿಲ್ಲ. ಆದ್ರೆ ರತ್ನವ ನನ್ ಮ್ಯಾಕೆ ಹಿಂಗ್ ರೇಗ್ಬಿಡ್ತಾಳೆ ಅಂತ ನನ್ ಅನ್ಕೊಂಡಿಲ್ಲ. ಅಣ್ಣ ಅಣ್ಣ ಮಾವ, ರಿಯಲಿ ಸಾರಿ. ಅದಕ್ಕೆ ನನ್ ಬೇಕು ಅಂತ ಮಾಡಿದ್ದಲ್ಲ. ಅಯ್ಯೋ ಗೊತ್ತು ರತ್ನ, ನಂಗೆ ಅರ್ಥ ಆಗುತ್ತೆ. ನೀ ಹಾಗೆಲ್ಲ ಯೋಚನೆ ಮಾಡ್ಬೇಡ ಆಯ್ತಾ. ನಿಮ್ಮ ಅಣ್ಣಂಗೆ ಇದೆಲ್ಲ ಅರ್ಥ ಆಗುತ್ತಾ ಹೇಳು? ನಿಮ್ಮ ಅಣ್ಣಂಗೆ ನಾನು ಅರ್ಥ ಮಾಡಿಸ್ತೀನಿ, ನೀನು ಸಮಾಧಾನ ಮಾಡ್ಕೊ. ರಮ್ಯಾ, ರತ್ನನ ಜೊತೆ ಇರು. ನಾನು ಇರ್ತೀನಿ, ಅದಕ್ಕೆ ನೀವು ಹೋಗಿ ಬನ್ನಿ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ಹೇಳದ್ ಕೇಳ.